ಹಾಗಾಗಿ ಅವರ ಮಧ್ಯೆ ಸಂಭಾಷಣೆ ಬಂದಿದೆ. ಸಂಭಾಷಣೆಯಲ್ಲಿ ಪ್ರಜ್ವಲ್ ಅವನು ಪ್ರೀ ಪ್ಲ್ಯಾನ್ ಮಾಡ್ಕೊಂಡಂಗೆ ಕಾಣಿಸ್ತದೆ, ಮೇಲ್ನೋಟಕ್ಕೆ ಕಾಣಿಸ್ತದೆ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರನ್ನ ಪ್ರೊವೋಕ್ ಮಾಡ್ತಾನೆ, ಗೊತ್ತಾಗ್ತದೆ ಅದರಲ್ಲಿ. ಅವನು ಅದಕ್ಕೆ ಒಂದು ರೀತಿಯ ಪ್ರೋತ್ಸಾಹ ಕೊಡ್ತಾನೆ. ಒಂದು ರೀತಿಯ ಪ್ರೋತ್ಸಾಹ ಕೊಡೋದ್ರೊಂದಿಗೆ ಅವನು ಮಾತಾಡುವಾಗ ಫಸ್ಟೇ ಪ್ರೀ ಪ್ಲ್ಯಾಂಡ್ ಆಗಿ ಆ ಕಾಲನ್ನು ರೆಕಾರ್ಡ್ ಮಾಡ್ಕೊಳ್ತಾ ಇರ್ತಾನೆ. ಒಬ್ಬ ವ್ಯಕ್ತಿ ಒಂದು ಹೆಣ್ಣು ಮಗಳಿಗೋಸ್ಕರ ನ್ಯಾಯ ಕೊಡಿಸ್ಲಿಕ್ಕೋಸ್ಕರ ಹೋರಾಟ ಮಾಡೋದೇ ತಪ್ಪ? ಯಕ್ಷ ತೆಲಿಕೆಯಲ್ಲಿ ಒಂದು ಖಾಸಗಿ ವಾಹಿನಿ ನಡೆಸ್ತಾ ಇರುವಂಥ ಒಂದು ಶೋ ಯಕ್ಷತೆಲಿಕೆ. ಅಲ್ಲಿ ಒಂದು ಕಾಲ್ಪನಿಕ ಪಾತ್ರ ಅಂತ ಅವರೇ ಹೇಳಿದ್ದಾರೆ, ಬುಡೆ ಗ್ಯಾಂಗ್ ಅಂತ ಒಂದು ಕಾಲ್ಪನಿಕ ಪಾತ್ರವನ್ನು ಮಾಡಿ ಅಲ್ಲಿ ಚಿನ್ನಯ್ಯ ಬರ್ತಾನೆ. ಅವನು ನಿಜವಾದ ವ್ಯಕ್ತಿ ಚಿನ್ನಯ್ಯ, ಕಾಲ್ಪನಿಕ ವ್ಯಕ್ತಿ ಅಲ್ಲ, ಮಾಸ್ಕ್ ಮ್ಯಾನ್ ಬರ್ತಾನೆ. ಈ ಕಾಲ್ಪನಿಕ ಪಾತ್ರಕ್ಕೆ ಅದು ಏನು ಸಂಬಂಧ ಇಲ್ಲ. ಅದೇ ಯಕ್ಷತೆಲಿಕೆಯಲ್ಲಿ ಸೌಜನ್ಯ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ. ಸ್ನೇಹಿತರೆ ನಮಸ್ತೆ, ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಸ್ವಾಗತ. ಮಹೇಶ್ ಶೆಟ್ಟಿ ತಿಮ್ಮರೋಡಿ, ಕೆಲವರು ಮಹೇಶ್ ಅಣ್ಣ ಅಂತ ಕರೀತಾರೆ, ಕೆಲವರು ಇನ್ನೇನೋ ಹೆಸರಲ್ಲಿ ಕರೀತಾರೆ. ಆದರೆ ಈ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಯಾರು? ಮಹೇಶ್ ಶೆಟ್ಟಿ ತಿಮ್ಮರೋಡಿಗೆ ಯಾಕೆ ಬೇಕಿತ್ತಪ್ಪ ಈ ಸೌಜನ್ಯ ಅನ್ನೋ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸುವಂಥ ಪಚೀತಿ? ನೋಡಿ, ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಸೌಜನ್ಯ ಅನ್ನೋ ಹೆಣ್ಣು ಮಗಳಿಗೆ ನ್ಯಾಯ ಕೊಡ್ಸಕ್ಕೆ ಹೋಗಿದ್ದೆ ತಪ್ಪಾಗ್ಬಿಡ್ತು ಸ್ನೇಹಿತರೆ. ಅವರಿಗೆ ವೈಯಕ್ತಿಕ ಬದುಕಿಲ್ದಂತಾಯ್ತು, ಅವರ ಮನೆಯಲ್ಲಿ ನೆಮ್ಮದಿಯಾಗಿ ಮಲಗೋಕ್ಕಿಲ್ದಂತಾಯ್ತು. ಯಾರು ಎಷ್ಟು ಬೇಕಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಗಲೀಜು ಕೊಳಕು ಮಾಡಿ ಇನ್ನೊಬ್ಬರ ಮನೆಗೆಲ್ಲ ಹೋಗಿ ನಾಚಾರ ಮಾಡಿದ್ರು ಏನೂ ಆಗೋದಿಲ್ಲ. ಆದರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ತಮ್ಮದೇ ಮನೆಯಲ್ಲಿ ಕೂತ್ಕೊಂಡು ಯಾರೋ ಜೊತೆ ಫೋನಲ್ಲಿ ಮಾತಾಡಿದ್ರು, ವೈಯಕ್ತಿಕವಾಗಿ ಫೋನಲ್ಲಿ ಮಾತಾಡಿದ್ರು, ಅದು ದೊಡ್ಡ ಸ್ಟೋರಿ ಆಗ್ತದೆ. ಇದು ಮಹೇಶ್ ಶೆಟ್ಟಿ ತಿಮ್ಮರೋಡಿ. ಮಹೇಶ್ ಶೆಟ್ಟಿ ತಿಮ್ಮರೋಡಿಯ ಮೇಲೆ ಯಾರು ಹಾಗಾದ್ರೆ ಹಗೆಸನ್ನು ಸಾಧಿಸ್ತಾ ಇರೋದು? ಮಹೇಶ್ ಶೆಟ್ಟಿ ತಿಮ್ಮರೋಡಿಯನ್ನ ಯಾರು ಇಷ್ಟು ಕಾಡ್ತಾ ಇರೋದು? ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಇದಕ್ಕೆ ಹೆದರ್ತಾ ಇದ್ದಾರಾ, ಸೋತಿದ್ದಾರಾ, ಏನಾಗಿದ್ದಾರೆ? ಖಂಡಿತವಾಗ್ಲೂ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅನ್ನುವಂಥ ಒಬ್ಬ ವ್ಯಕ್ತಿ ಇಂಥ ವಿಷಯಕ್ಕೆಲ್ಲ ಬೆದರುವಂಥ ವ್ಯಕ್ತಿನೇ ಅಲ್ಲ, ಬೆಂಟಾಗುವಂಥ ವ್ಯಕ್ತಿನೇ ಅಲ್ಲ. ಒಂದು ಕಂಪ್ಲೇಂಟನ್ನು ಸದಾ ಅವರ ಮೇಲೆ ಮಾಡ್ತಾರೆ. ಏನದು? ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಭಾಷೆ ಸರಿ ಇಲ್ಲ ಅಂತ. ಕೆಲವೊಂದು ಜಿಲ್ಲೆಗಳಲ್ಲಿ ಸ್ನೇಹಿತರನ್ನು ಕೆಟ್ಟ ಶಬ್ದದಲ್ಲಿ ಕರೀತಾರೆ. ಆದರೆ ಕೆಟ್ಟ ಶಬ್ದವನ್ನು, ಕೆಟ್ಟ ಭಾಷೆಯನ್ನು ಸಮರ್ಥನೆ ಮಾಡೋದಲ್ಲ. ಆದರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಯಾವ ಸಂದರ್ಭದಲ್ಲಿ, ಯಾವ ಸಮಯದಲ್ಲಿ ಆಡಿದ್ದಾರೆ ಅನ್ನೋದನ್ನು ಸಹ ನಾವು ಇಲ್ಲಿ ಮನಗಾಣಬೇಕಾಗುತ್ತೆ. ಒಳ್ಳೆ ಮಾತುಗಳು, ಒಳ್ಳೆ ರೀತಿಯ ಭಾಷೆಗಳು ಅರ್ಥನೇ ಆಗೋದಿಲ್ಲ ಸ್ನೇಹಿತರೆ. ಮೃದುವಾಗಿ ಎಷ್ಟು ಹೇಳಿದ್ರು ಅರ್ಥನೇ ಆಗೋದಿಲ್ಲ. ನೋ ಮೀನ್ಸ್ ನೋ ಆಗೋದಿಲ್ಲ, ನಿಮ್ಮ ಸಹವಾಸ ಬೇಡ ಅಂತ ಹೇಳಿದ್ರು ಗೊತ್ತಾಗದೆ ಏನೇನೋ ಮಾಡ್ತಾರೆ. ಆದರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಹೇಳ್ತಾ ಇರೋದೇನು? ನಾನು ಸೌಜನ್ಯ ಹೋರಾಟಕ್ಕೆ, ಸೌಜನ್ಯಳಿಗೆ ನ್ಯಾಯ ತಂದುಕೊಡಲು ನನ್ನ ನನ್ನನ್ನು ಎಷ್ಟೇ ಅವಮಾನ ಮಾಡಿದ್ರು ನಾನು ಅದಕ್ಕೆ ತಲೆ ಕೆಡಿಸ್ಕೊಳ್ಳಲ್ಲ ಅನ್ನೋದು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ವಾದ. ಏನು ಸ್ನೇಹಿತರೆ, ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಮನೆ ಮಕ್ಕಳು ಏನು ತಪ್ಪು ಮಾಡಿದ್ರು? ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಧರ್ಮಪತ್ನಿಯವರು ಏನು ತಪ್ಪು ಮಾಡಿದ್ರು? ಎಷ್ಟು ಸಲ ಅವರ ವಿಚಾರಗಳನ್ನು, ಅವರ ಹೆಸರುಗಳನ್ನು ತರಲಾಯಿತು? ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಯಾರ್ದಾದ್ರೂ ವೈಯಕ್ತಿಕ ವಿಚಾರವನ್ನು ಮಾಡಿದ್ರಾ? ವೈಯಕ್ತಿಕ ತೇಜೋವಧೆಯನ್ನು ಮಾಡಿದ್ರಾ? ಇಲ್ಲ ಅಲ್ವಾ? ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಯಾರ ಮಗಳ ಬಗ್ಗೆ ಮಾತಾಡಿದ್ರಾ? ಇಲ್ಲ ಅಲ್ವಾ? ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಮಾತಾಡಿದ್ದು ಒಂದೇ ವಿಷಯ, ಸೌಜನ್ಯಳಿಗೆ ನ್ಯಾಯ ಕೊಡಿಸ್ಬೇಕು, ಸೌಜನ್ಯಳಿಗೆ ನ್ಯಾಯ ಬೇಕು ಅಂತ. ನೋಡಿ, ಈಗ ಯಾವುದು ಯಕ್ಷಗಾನ ಕಲಾವಿದ ಪ್ರಜ್ವಲ್ ಅಂತೆ, ಭಾಳ ಸಾಕಷ್ಟು ವೈರಲ್ ಆಗ್ತಾ ಇದೆ. ಅವನ ಜೊತೆಯಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಮಾತಾಡಿದಂಥ ಮಾತುಗಳು ಸಂಭಾಷಣೆ ನೋಡಿದ್ರೆ ಪ್ರಜ್ವಲ್ ಅನ್ನುವರು ಮಹೇಶ್ ಶೆಟ್ಟಿ ತಿಮ್ಮರೋಡಿಗೆ ಆಪ್ತರೋ ಪರಿಚಿತರೋ ಥರ ಕಾಣಿಸ್ತದೆ. ಹಾಗಾಗಿ ಅವರ ಮಧ್ಯೆ ಸಂಭಾಷಣೆ ಬಂದಿದೆ. ಸಂಭಾಷಣೆಯಲ್ಲಿ ಪ್ರಜ್ವಲ್ ಅವನು ಪ್ರೀ ಪ್ಲ್ಯಾನ್ ಮಾಡ್ಕೊಂಡಂಗೆ ಕಾಣಿಸ್ತದೆ, ಮೇಲ್ನೋಟಕ್ಕೆ ಕಾಣಿಸ್ತದೆ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರನ್ನ ಪ್ರೊವೋಕ್ ಮಾಡ್ತಾನೆ, ಗೊತ್ತಾಗ್ತದೆ ಅದರಲ್ಲಿ. ಅವನು ಅದಕ್ಕೆ ಒಂದು ರೀತಿಯ ಪ್ರೋತ್ಸಾಹ ಕೊಡ್ತಾನೆ.
ಒಂದು ರೀತಿಯ ಪ್ರೋತ್ಸಾಹ ಕೊಡೋದ್ರೊಂದಿಗೆ ಅವನು ಮಾತಾಡುವಾಗ ಫಸ್ಟೇ ಪ್ರೀ ಪ್ಲ್ಯಾಂಡ್ ಆಗಿ ಆ ಕಾಲನ್ನು ರೆಕಾರ್ಡ್ ಮಾಡ್ಕೊಳ್ತಾ ಇರ್ತಾನೆ. ಒಂದು ವೈಯಕ್ತಿಕ ಸಂಭಾಷಣೆ ಒಬ್ಬ ವ್ಯಕ್ತಿಯ ಮಧ್ಯೆ. ಆತನಿಗೇನು ಬೈತಾ ಇಲ್ಲ, ಪ್ರಜ್ವಲ್ಗೇನು ಅಲ್ಲಿ ಬೈದಾಗೆ ಕಾಣಿಸ್ತಾ ಇಲ್ಲ, ಅಲ್ಲಿ ಬೇರೆ ವ್ಯಕ್ತಿಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ಚರ್ಚೆ ಆಗೋ ಸಂದರ್ಭದಲ್ಲಿ ಈ ಪ್ರಜ್ವಲ್ ಅದನ್ನು ರೆಕಾರ್ಡ್ ಮಾಡಿಕೊಂಡು ಅದನ್ನು ಹೊರಗೆ ಹರಿಬಿಡ್ತಾನೆ, ವೈಯಕ್ತಿಕ ಸಂಭಾಷಣೆಯನ್ನು ಹರಿಬಿಡ್ತಾನೆ. ಆದರೆ ಮಹೇಶ್ ಶೆಟ್ಟಿಯವರು ಮಾತಾಡಿದ ಭಾಷೆ ಸರಿಯಲ್ಲ ಅನ್ನೋದು ಕೆಲವರ ವಾದ. ಹೌದು, ಯಾವುದೇ ಕೆಟ್ಟ ಭಾಷೆಯನ್ನು ನಾಳೆ ನಾನು ಮಾಡಿದ್ರು ಅದನ್ನ ಮಾತಾಡಿದ್ರು ಒಪ್ಕೊಳ್ಳೋಂಗಿಲ್ಲ. ಆದರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಉದ್ದೇಶ ಏನಿತ್ತು, ಅಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಮಾತಾಡಿದ ಉದ್ದೇಶ ಏನಿತ್ತು ಅದನ್ನು ನಾವಿಲ್ಲಿ ನೋಟ್ ಮಾಡಬೇಕು, ಅದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಿಗೆ ಬೇಜಾರಾಗಿದೆ ಸ್ನೇಹಿತರೆ. 14 ವರ್ಷಗಳಿಂದ ಸತತವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದು, ಅವರು ಏನು ತಪ್ಪಿಗಾಗಿ ಸುಳ್ಳು ಕೇಸ್ಗಳನ್ನು ಹಾಕೊಂಡ್ರು, ಯಾವ ತಪ್ಪನ್ನು ಮಾಡಿದ್ರು, ಯಾವ ಒಂದು ಏನು ಯಾರಾದರೂ ಮನೆಯಲ್ಲಿ ಬದುಕದಿದ್ದ ಹಾಗೆ ಸಮಸ್ಯೆ ಕೊಟ್ರ, ಯಾರಿಗಾದ್ರೂ ತೊಂದರೆ ಕೊಟ್ರ, ಏನು ಕೊಟ್ರು? ಬ್ರಹ್ಮಾವರದಲ್ಲಿ ಒಂದು ಕೇಸ್ ಆಗುತ್ತೆ ಯಾರೋ ಒಬ್ಬ ರಾಜಕಾರಣಿಗಳ ಬಗ್ಗೆ ಮಾತಾಡಿದ್ದಕ್ಕೆ. ಏನಾಗಬೇಕು, ಅದು ರಾಜಕಾರಣಿಗಳ ಬಗ್ಗೆ ಮಾತಾಡಿದಾಗ ಅದು IT ಸೆಲ್ಗೆ ದೂರ ಆಗಬೇಕು, ಅದನ್ನು ಇದಾಗಬೇಕು. ಆದರೆ ಅದು ಹಾಗಾಗೋದಿಲ್ಲ. ಧರ್ಮಗಳ ನಡುವೆ ತಾರತಮ್ಯ, ಧರ್ಮಗಳ ನಡುವೆ ಸಂಘರ್ಷ ಹುಟ್ಟುಹಾಕಲಿಕ್ಕೆ ಮಾತಾಡಿದ್ದಾರೆ ಅನ್ನೋ ಒಂದು ಅರ್ಥವನ್ನು ಕಲ್ಪಿಸಲಾಗುತ್ತೆ. ವೈಯಕ್ತಿಕವಾಗಿ ಯಾವುದೇ ವ್ಯಕ್ತಿ ಅದು ಯಾವುದನ್ನು ನಾನು ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ. ಆದರೆ ನೋಡಿ ಯಾವ್ಯಾವ ರೀತಿಯಲ್ಲಿ ಪ್ರಕರಣವನ್ನು ದಾಖಲಿಸ್ತಾ ಹೋಗ್ತಾರೆ ಅಂತ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನ ಎಷ್ಟು ರೀತಿಯಲ್ಲಿ ಟಾರ್ಗೆಟ್ ಮಾಡಲಿಕ್ಕೆ ಆಗುತ್ತೆ ಅಂತ. ಪುತ್ತೂರಿನ ಸ್ಟೆಲ್ಲಾ ವರ್ಗೀಸ್ ಅವರು ಮೂರು ಬಾರಿ ಗಡಿಪಾರು ಮಾಡ್ತಾರೆ. ಹೈಕೋರ್ಟ್ ಮತ್ತೆ ಬೆಂಚ್ಗೆ ಕಳಿಸ್ತದೆ, 3 ಬಾರಿ ಗಡಿಪಾರು ಆಗ್ತದೆ. ಇವಾಗಂತೂ ಸ್ಟೇ ಆಗಿದೆ ಬಿಡಿ. ಆದರೆ ಏನು ಸೂಚಿಸ್ತದೆ ಇದರಲ್ಲಿ ಏನು ಸೂಚಿಸ್ತದೆ? ಒಬ್ಬ ವ್ಯಕ್ತಿ ಒಂದು ಹೆಣ್ಣು ಮಗಳಿಗೋಸ್ಕರ ನ್ಯಾಯ ಕೊಡಿಸ್ಲಿಕ್ಕೋಸ್ಕರ ಹೋರಾಟ ಮಾಡೋದೇ ತಪ್ಪ? ಯಕ್ಷ ತೆಲಿಕೆಯಲ್ಲಿ ಒಂದು ಖಾಸಗಿ ವಾಹಿನಿ ನಡೆಸ್ತಾ ಇರುವಂಥ ಒಂದು ಶೋ ಯಕ್ಷ ತೆಲಿಕೆ. ಅಲ್ಲಿ ಒಂದು ಕಾಲ್ಪನಿಕ ಪಾತ್ರ ಅಂತ ಅವರೇ ಹೇಳಿದ್ದಾರೆ, ಬುಡೆ ಗ್ಯಾಂಗ್ ಅಂತ ಒಂದು ಕಾಲ್ಪನಿಕ ಪಾತ್ರವನ್ನು ಮಾಡಿ ಅಲ್ಲಿ ಚಿನ್ನಯ್ಯ ಬರ್ತಾನೆ. ಅವನು ನಿಜವಾದ ವ್ಯಕ್ತಿ ಚಿನ್ನಯ್ಯ, ಕಾಲ್ಪನಿಕ ವ್ಯಕ್ತಿ ಅಲ್ಲ, ಮಾಸ್ಕ್ ಮ್ಯಾನ್ ಬರ್ತಾನೆ. ಈ ಕಾಲ್ಪನಿಕ ಪಾತ್ರಕ್ಕೆ ಅದು ಏನು ಸಂಬಂಧ ಇಲ್ಲ. ಅದೇ ಯಕ್ಷ ತೆಲಿಕೆಯಲ್ಲಿ ಸೌಜನ್ಯ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ, ಅವಳನ್ನು ಅತ್ಯಾಚಾರ ಮಾಡಿ ಬಹಳ ಬರ್ಬರವಾಗಿ ಸಾಯಿಸಿ ಬಿಸಾಗಿ ಹೋಗಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಯಾವುದೇ ಒಂದು ನಾಟಕವನ್ನಾಗಲಿ ಯಕ್ಷಗಾನವನ್ನಾಗಲಿ ಅಲ್ಲಿ ಮಾಡೋದಿಲ್ಲ. ಹಾಗಾದರೆ ಇದೊಂದು ಪ್ರೀ ಪ್ಲ್ಯಾಂಡ್ ಆಗಿ ಇಡೀ ಹೋರಾಟವನ್ನು ಈ ನಮ್ಮ ತುಳುನಾಡಿನ ಗಂಡುಕಲೆ, ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಒಂದು ಗಂಡುಕಲೆ ಯಕ್ಷಗಾನವನ್ನು ಇದಕ್ಕೆ ಬಳಸಿಕೊಂಡು ಈ ಹೋರಾಟವನ್ನು ಮಣಿಸುವ ಪ್ಲ್ಯಾನ್ ಆಯಿತಾ? ಇದು ಪ್ರೀ ಪ್ಲ್ಯಾನ್. ಹೀಗೆ ಮಾಡಿದಾಗ ಹೀಗೆ ಮಾಡ್ತಾರೆ, ಹೀಗಾದಾಗ ಹೀಗಾಗ್ತದೆ ಅಂತ ಒಂದು ಫ್ರೀ ಪ್ಲ್ಯಾನ್ ಆಗಿ ಟೂಲ್ ಕಿಟ್ನ ರೀತಿಯಲ್ಲಿ ಇದನ್ನು ಸೆಟಪ್ ಮಾಡಲಾಯ್ತಾ? ಇದರಿಂದ ಯಾರಿದ್ದಾರೆ ಮಾಸ್ಟರ್ ಮೈಂಡ್ ಅನ್ನೋದು ಸಹ ಲೆಕ್ಕ ಹಾಕಬೇಕಾಗತ್ತೆ. ಮಹೇಶ್ ಶೆಟ್ಟಿ ಅವರೇನು ಸುಮ್ಮನೆ ಕೂತ್ಕೊಳ್ಳೋರಲ್ಲ. ಯಾಕಂದರೆ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಸರ್ಕಾರ ನಮ್ಮ ಜೊತೆ ಇದೆಯಾ ಅಥವಾ ರಾಜಕಾರಣಿಗಳು ನಮ್ಮ ಜೊತೆ ಇಲ್ಲ, ಆದರೆ ಸಾಮಾನ್ಯ ಜನರೆಲ್ಲರೂ ನಮ್ಮ ಜೊತೆ ಇದ್ದಾರೆ ಅನ್ನೋದು. ಖಂಡಿತವಾಗ್ಲೂ ಇದ್ದಾರೆ. ಆದರೆ ಬೇಜಾರು ಬಂದುಬಿಟ್ಟಿದೆ. ಯಾವ ಒಂದು ಹೆಣ್ಣು ಮಗುವಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಎಷ್ಟು ಹೋರಾಟ ಮಾಡ್ತಾ ಇರೋ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರನ್ನ ಇಷ್ಟು ಟಾರ್ಗೆಟ್ ಮಾಡಲಾಗ್ತಾ ಇದೆ. ಅವರ ಮಕ್ಕಳನ್ನೆಲ್ಲ ಟಾರ್ಗೆಟ್ ಮಾಡಲಾಯಿತು. ಅದಾದ ಬಳಿಕ ಈ ರೀತಿಯ ನಾಟಕಗಳು, ಡ್ರಾಮಾಗಳು ನಡೀತಾ ಇದೆ. ಈ ಯಕ್ಷ ತೆಲಿಕೆಯಲ್ಲಿ ಆದಂಥ ವಿಚಾರಕ್ಕೆ ಸಂಬಂಧಪಟ್ಟು ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸ್ಬೇಕು. ಅವರು ಮಾಡಿದ್ದು ಸರಿನಾ? ಇದು ಬೇಕಂತ ಸೌಜನ್ಯ ಹೋರಾಟಗಾರನ ಕೆಣಕುವಂಥ ಪ್ರಯತ್ನನ? ಇದ್ರ ಹಿಂದೆ ಯಾರಾದರೂ ಮಾಸ್ಟರ್ ಮೈಂಡ್ ಇದ್ದಾರಾ? ಅಥವಾ ಆ ಖಾಸಗಿ ಚಾನಲ್ನ ಮಾಲೀಕರ ಕೈವಾಡ ಏನಾದರೂ ಇದೆಯಾ? ಇರ್ಲಿಕ್ಕಿಲ್ಲ. ಯಾಕಂದರೆ ಅವರೆಲ್ಲ ಇದಕ್ಕೆ ತಲೆ ಹಾಕ್ಲಿಕ್ಕಿಲ್ಲ. ಆದರೂ ಅದನ್ನು ಸಹ ಒಂದು ನೋಟ್ ಮಾಡಿ ನೋಡಬೇಕಾಗತ್ತೆ. ಏನಾಗಿರ್ಬೋದು ಇಲ್ಲಿ? ಹಾಗಾದರೆ ಈಗಲೂ ಸೌಜನ್ಯ ಹೋರಾಟವನ್ನು ನಿಲ್ಲಿಸುವಂಥ ಪಿತೂರಿಗಳು ನಡೀತಾ ಇದೆಯಾ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಇಂಥದ್ದೇ ಅಪ್ಡೇಟ್ ಒಂದಿಗೆ ನಿಮ್ಮೊಟ್ಟಿಗೆ ಬರ್ತೀನಿ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಜೊತೆ ಎಲ್ಲ ಸೌಜನ್ಯ ಹೋರಾಟಗಾರರು ಇದ್ದಾರೆ ಅಂತ ಹೇಳ್ತಾ ಈ ಒಂದು ಸುದ್ದಿಯನ್ನು ಮನೆಗೆ ತಲುಪಿಸಿ ಅಂತ ಹೇಳ್ತಾ ನನ್ನ ಇವತ್ತಿನ ಸುದ್ದಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ನಮಸ್ತೆ.